ಸುಬ್ಬಿ, ಗುರು ಆಫೀಸ್ಗೆ ಹೋದ್ನಾ? ಸುಬ್ಬಿ, ಗುರು ಆಫೀಸ್ಗೆ ಹೋದ್ನಾ ಅಂತ ಕೇಳ್ದೆ. ಆಂಟಿ ಆಗ್ಲೇ ಹೋದ್ರು. ಮತ್ತೆ ಈಗೇನ್ ನಿನ್ ಪ್ರೋಗ್ರಾಮ್? ಹೊರಡಣ್ವಾ? ಹೊರಟದ? ಎಲ್ಲಿಗ ಆಂಟಿ? ಸುಬ್ಬಿ, 60 ಆದ್ರೆ ಅರಳು ಮರಳು ಅಂತಾರೆ. ಈಗ ವಯಸ್ಸಾಗಿರೋದ್ ನನ್ಗ ನಿನಗ? ಆಂಟಿ ಈಗ ಎಲ್ಲಿಗೆ ಹೋಗ್ಬೇಕಿತ್ತು ನಾವು? ಮೊದ್ಲೆಲ್ಲ ಹಬ್ಬ ನಾಳೆ ಅಂದ್ರೆ ಇವತ್ ನೀನ್ ನಮ್ ಕೈಗೆ ಸಿಗ್ತಿರ್ಲಿಲ್ಲ. ಈಗ ನೋಡಿದ್ರೆ ಏನು ಗೊತ್ತಿಲ್ಲದೆ ಇರೋರ್ ತರ ಹೀಗ್ ಕೇಳ್ತಿದ್ಯಲ್ಲಮ್ಮ. ಮತ್ಬಿಟ್ಯಾ ಸುಬ್ಬಿ? ನಾಳೆ ಭೀಮ್ನ ಅಮಾವಾಸ್ಯೆ. ಮರ್ತಿಲ್ಲ ಆಂಟಿ, ಆದ್ರೆ ಮರೆಯಕ್ ಪ್ರಯತ್ನ ಪಡ್ತೀನಿ. ಮರಿಯಕ್ ಯಾಕೆ ಪ್ರಯತ್ನ ಪಡ್ಬೇಕು? ಈ ಮಾತ್ ನೀನ್ ಹೇಳ್ತಿದ್ಯಾ ಸುಬ್ಬಿ? ಭೀಮ್ನ ಅಮಾವಾಸ್ಯೆ ಹತ್ರ ಬರ್ತಿದೆ ಅಂದ್ರೆ ಸಾಕು, 1 ತಿಂಗಳ ಹಿಂದೆಯಿಂದ ಎಲ್ಲ ತಯಾರಿ ಶುರು ಮಾಡ್ತಿದ್ದೆ ನೀನು. ಗುರು ಎಲ್ಲೇ ಇದ್ರು ಹುಡುಕೊಂಡು ಹೋಗಿ ಪಾದ ಪೂಜೆ ಮಾಡ್ತಿದ್ದೆ. ಅದೇ ಆಂಟಿ ವಿಪರ್ಯಾಸ ಅಂದ್ರೆ, ಆಗ ಅವ್ರು ಎಲ್ಲೇ ಇದ್ರು ಅವ್ರನ್ನ ಹುಡುಕೊಂಡು ಹೋಗ್ಬೇಕು, ಪಾದ ಪೂಜೆ ಮಾಡ್ಬೇಕು ಅನ್ನೋ ಹಂಬಲ ಆಯ್ತು. ಆದ್ರೆ ಈಗಲೂ ಏನಾಗಿದೆ? ಈಗ ಅವನೇ ನಿನ್ನನ್ನು ಹುಡ್ಕೊಂಡು ಬರ್ತಿದ್ದಾನೆ. ಅಂಥದ್ರಲ್ಲಿ ನೀನ್ ಹಬ್ಬನ ಯಾಕಮ್ಮ ತಾತ್ಸಾರ ಮಾಡ್ತೀಯಾ? ಹಬ್ಬಗಳಿರೋದೇ ಸಂಬಂಧಗಳನ್ನ ಬೆಸೆಯಕ್ಕೆ, ಬೇರೆ ಮಾಡಕ್ಕಲ್ಲ. ಈ ವಿಷಯ ಎಲ್ಲ ನಿನಗೆ ಗೊತ್ತಿರೋದೇ ಅಲ್ವಾ? ನೀನು ಆವೇಶ ಪಟ್ಟು ಒಳ್ಳೆ ಕಾಲನ ಒಳ್ಳೆ ವಿಷಯನೆಲ್ಲ ಹಾಳು ಮಾಡ್ಕೋಬೇಡ. ನಡಿ ಬೇಗ ರೆಡಿಯಾಗಿ ಹೊರಡೋಣ. ಆಂಟಿ, ನಾನು ಹೇಳದ್ನ ವಸಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಹೇಳದ್ನ ನೀನು ಅರ್ಥ ಮಾಡ್ಕೊ. ಹೋಗು, ಬೇಗ ರೆಡಿಯಾಗಿ ಹೊರಡೋಣ. ರೆಡಿ ಆಗ್ಬಿಟ್ಟು ಎಲ್ಲಿಗ ಆಂಟಿ ಹೊರಡೋದು? ರೆಡಿ ಆಗ್ಬಿಟ್ಟು ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೊಂಬರೋದು. ಹಬ್ಬಕ್ಕೆ ಹೊಸ ಸೀರೆ ತಗೊಳ್ಳೋದು ಬೇಡ್ವಾ? ಸೀರೆನಾ? ಬ್ಯಾಡಿ ಆಂಟಿ, ಸೀರೆ ಕೊಂಡ್ಕೊಂಡು ಸಂಭ್ರಮ ಪಡೋ ಮನ್ಸಿಲ್ಲ ನಂಗೆ. ಸುಬ್ಬಿ, ಈಗ ನಾನು ನನಗೋಸ್ಕರ ಸೀರೆ ತಗೋಬೇಕು, ಸಹನಂಗೊಂದು ಸೀರೆ ತಗೋಬೇಕು, ಇವ್ರಿಗೆ ಸಿದ್ಧಾಂತ್ಗೆ ಪಂಚೆ ಶಲ್ಯ ಎಲ್ಲ ತಗೋಬೇಕು. ಅದೆಲ್ಲ ತರಕ್ ನಾನು ಒಬ್ಳೆ ಹೋಗ್ಲಾ? ನಿನ್ಗೆ ಗೊತ್ತು, ಸಹನ ಅಂತೂ ಎಲ್ಲಕ್ಕೆ ಕರೆದ್ರು ನನ್ನ ಜೊತೆ ಬರಲ್ಲ. ಇನ್ನು ಶಾಲಿನಿನ ಈ ಹಬ್ಬಕ್ಕೆ ಕರೆದು ಅವಳ ಮನ್ಸಿಗೆ ನೋವು ಮಾಡಕ್ ನನ್ಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದೆ. ನೀ ಸುಮ್ಮನೆ ಹೋಗಿ ರೆಡಿಯಾಗಿ ಹೊರಡೋಣ. ಆಂಟಿ, ನೀವ್ ಈ ನೆಪಗಳೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ ಮಾತುಗಳು ನನಗೆ ಅರ್ಥ ಆಗಕ್ಕಿಲ್ವಾ? ಆದ್ರೀಗೋಸಿ ನಾನು ಹೇಳೋದನ್ನ ಕೇಳಿ. ನನ್ಗೀಗ ಸದ್ಯಕ್ಕೆ ಸೀರೆ ಬೇಡ. ಅಲ್ಲ, ಕೈಯಲ್ಲಿರೋ ಚೂರುಪಾರು ಕಾಸನ್ನ ಅಷ್ಟು ಸೀರೆಗೆ ಅಂತ ಖರ್ಚು ಮಾಡ್ಬಿಟ್ರೆ ಆಮೇಲೆ ನಂಗೆ ಕಷ್ಟ ಆಗಕ್ಕಿಲ್ವಾ? ಸುಬ್ಬಿ, ದುಡ್ಡಿರೋದು ಇವತ್ತಿನ ಸಂತೋಷಕ್ಕೆ ಅಂತ. ಯಾವತ್ತಿಗೋ ಕಷ್ಟಕ್ಕಾಗ್ಲಿ ಅಂತ ಇವತ್ತಿನ ಸುಖ ಹಾಳು ಮಾಡ್ಕೊಳಕ್ಕಾಗತ್ತಾ? ನೀನು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡ. ಮೊದಲು ರೆಡಿಯಾಗು, ನಡಿ ಹೊರಡೋಣ. ಆಂಟಿ, ನನ್ನ ಮಾತು ಕೇಳ್ತೀಯೋ ಇಲ್ವೋ ನೀನು? ಬೇಗ ನಡಿ, ರೆಡಿಯಾಗು. ಬೇಗ ಬರ್ಬೇಕು, ನಾ ಕಾಯ್ತಿರ್ತೀನಿ. ಸಿದ್ಧಾಂತ್, ನೋಡು ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಲ್ಲ? ಹಾ, ಚೆನ್ನಾಗಿದೆ. ಏನ್ ಸಿದ್ಧಾಂತ್, ನೀನು ಎಷ್ಟು ಪ್ರೀತಿಯಿಂದ ಡ್ರೆಸ್ ಬಗ್ಗೆ ಹೇಳ್ತಾ ಇದ್ದೀನಿ, ನೀನ್ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದೀಯಲ್ಲ? ನಿನಗ್ ಯಾವಾಗ್ಲೂ ಈ ಲ್ಯಾಪ್ಟಾಪ್ ಒಂದ್ ಇದ್ಬಿಟ್ರೆ ಆಗೋಯ್ತಲ್ಲ? ಆಗಿರೋದೇ ಹಾಗಿದ್ರೆ ಈ ಲ್ಯಾಪ್ಟಾಪ್ನೇ ಮದ್ವೆ ಮಾಡ್ಕೊಳ್ಬೇಕಾಗಿತ್ತು. ನನ್ನ ಯಾಕೆ ಮದ್ವೆ ಮಾಡ್ಕೊಂಡೆ? ಸಹನಾ, ನಾನು ಇದೇನ್ ತಪ್ಪಾಯ್ತು? ಯಾವುದೋ ಒಂದು ಇಂಪಾರ್ಟೆಂಟ್ ಮೇಲ್ ಕಳಿಸ್ತಾ ಇದ್ದೀನಿ, ಅದ್ರ ಮಧ್ಯೆ ಈ ಡ್ರೆಸ್ ಚೆನ್ನಾಗಿದ್ಯಾ ಅಂದ್ರೆ ನಾನು ಏನ್ ಹೇಳಿ? ಫಸ್ಟ್ ಆಫ್ ಆಲ್ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ ನಿನ್ ಜೊತೆ ಇರ್ಬೇಕು ಅಂತ ಅಲ್ವಾ? ಮಾತಿಗೆ ಜೊತೆಲಿ ಇರ್ತೀನಿ ಅಂತ್ಯ, ಜೊತೆಲಿದ್ರು ದೂರ ಇರೋನ್ ಹಾಗೆ ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀಯ. ನನಗಂತೂ ಬೋರ್ ಆಗಿ ಹೋಗಿದೆ. ಅಷ್ಟಿದ್ರೆ ಅಮ್ಮನ ಜೊತೆ ಶಾಪಿಂಗ್ ಹೋಗ್ಬೇಕಿತ್ತು. ಹೌದೌದು, ನಿಮ್ಮಮ್ಮ ಶಾಪಿಂಗ್ ಹೋಗ್ಬೇಕು ಅಂದ್ರೆ ಅದಕ್ಕೂ ಆ ಸುಬ್ಲಕ್ಷ್ಮಿನೇ ಜೊತೆಗಿರ್ಬೇಕು. ಹಾಗಿರುವಾಗ ನಾನು ಹೇಗೆ ಹೋಗ್ಲಿ ಅವ್ರ ಜೊತೆ? ಸುಮ್ನೆ ಇರು ಸಹನಾ, ಇಲ್ಲ ಅಂದಿದ್ರೆ ನಮ್ಮನ ಜೊತೆ ಹೋಗ್ತಿದ್ಯಾ? ಯಾವಾಗ ನೋಡಿದ್ರು ಆನ್ಲೈನ್ ಶಾಪಿಂಗ್ ಅಲ್ಲೇ ಇರ್ತೀಯಾ? ಸಿದ್ಧಾಂತ್, ಏನಿವಾಗ ನಿಮ್ಮಮ್ಮನ್ ಬಯಸ್ಕೊಂಡೆ ಮಾತಾಡ್ಬೇಕಾ? ಸಹನಾ, ಒಂದ್ 10 ನಿಮಿಷ ಟೈಮ್ ಕೊಡು, ನಾನೇ ಎಲ್ಲ ಕೆಲಸ ಮುಗಿಸ್ತೀನಿ. ಆಮೇಲೆ ಇಬ್ರು ಶಾಪಿಂಗ್ ಹೋಗೋಣ. ಏನು ಬೇಕಾಗಿಲ್ಲ, ನಿನ್ ಕೆಲ್ಸನ ನೀನ್ ಮಾಡ್ಕೋ, ನಾನು ಆನ್ಲೈನ್ ಅಲ್ಲೇ ಶಾಪಿಂಗ್ ಮಾಡ್ಕೊಳ್ತೀನಿ. ಸರ್, ವರ್ಕ್ ಫ್ರಮ್ ಹೋಮ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾನೇ ಆಫೀಸಿಗೆ ಬಂದು ಕೆಲಸ ಮಾಡ್ತೀನಿ. ನಾಳೆ ಭೀಮ್ ಅಮಾವಾಸ್ಯೆ, ಇವ್ರ ಜೊತೆಲಿದ್ರೆ ಯಾವಾಗ್ಲೂ ಅಮಾವಾಸ್ಯೆನೆ. ಆಂಟಿ,
ಇವಾಗ ಈ ಶಾಪಿಂಗು ಸಂಭ್ರಮ ಎಲ್ಲ ಬೇಕಾ ಅಂತ ಅನ್ನಿಸ್ತೈತೆ. ಸುಬ್ಬಿ, ನೀನ್ ಆಡೋ ಮಾತಾ ಇದು? ಆಗ್ಲಿಂದ ನೋಡ್ತಾ ಇದ್ದೀನಿ. ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಶಾಪಿಂಗ್ ಮಾಡ್ದೆ ಹಬ್ಬ ಮಾಡಕ್ಕಾಗತ್ತಾ? ನೆನಪ್ ಮಾಡ್ಕೋ, ಈಗ 2 ವರ್ಷಗಳ ಹಿಂದೆ ಹಬ್ಬ ಅಂದ್ರೆ ನೀನ್ ಎಷ್ಟು ಸಂಭ್ರಮ ಪಡ್ತಿದ್ದೆ, ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಿದ್ದೆ, ಅದ್ದೂರಿಯಾಗಿ ಹಬ್ಬಗಳನ್ನೆಲ್ಲ ಸಂಭ್ರಮಿಸ್ತಾ ಇದ್ದೆ. ಈಗ ಏನಾಗ್ತಿದೆ ನಿನ್ಗೆ? ಗೊತ್ತಿಲ್ಲ ಆಂಟಿ. ದೇವ್ರು ಗುಡಿಯಲ್ಲಿದ್ದಾಗ ಅದಕ್ ಪೂಜೆ ಮಾಡಿದಾಗ ಒಂದ್ ಬೆಲೆ ಇರ್ತದೆ. ಆದ್ರೀಗ ಏನ್ ಸುಬ್ಬಿ? ಗುರು ಇನ್ನೂ ನಿನ್ ಮನ್ಸಿನಲ್ಲಿ ಬಂದಿಲ್ವಾ? ಮಾತಾಡು ಸುಬ್ಬಿ. ಇಷ್ಟು ದಿನ ಏನೋ ಗುರು ನಿನ್ ಜೊತೆ ಇರ್ಲಿಲ್ಲ, ನೀನ್ ಹೀಗ್ ಮಾತಾಡಿದ್ರೆ ಅದಕ್ಕೆ ಅರ್ಥ ಇರ್ತಿತ್ತು. ಈಗ ಅವ್ನ್ ನಿನ್ ಜೊತೆನೇ ಇದ್ದಾನೆ, ಇನ್ನು ನಿನ್ ಮನ್ಸಿನಲ್ಲಿ ಇಲ್ವಾ? ಇಲ್ಲ ಅಂತ ಯಾವ ಬಾಯಿನಲ್ಲಿ ಹೇಳಿ ಆಂಟಿ? ಮತ್ತೇನಾಯ್ತು? ಗೊತ್ತಿಲ್ಲ ಆಂಟಿ. ಮಾತು ಮನ್ಸಿನ ಕನ್ನಡಿ ಅಂತಾರೆ. ನಿಮ್ಗೆ ನನ್ ಮಾತುಗಳು ಹೆಂಗ್ ಅರ್ಥ ಆಗ್ತಿಲ್ವೋ ಹಂಗೆ ನನ್ ಮನಸ್ಸು ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ನನ್ ಮಾವ ನನಗ್ ಸಿಗ್ಲಿ ಅಂತ ಚಡಪಡಿಸ್ತಿದ್ದೆ. ಈಗ ಅವ್ರು ನನಗ್ ಸಿಕ್ಕವ್ರೆ, ನನಗ್ ಹತ್ರ ಬರಕ್ ಪ್ರಯತ್ನ ಪಡ್ತವ್ರೆ. ಆದ್ರೆ ನನಗೆ ಒಪ್ಕೊಳಕ್ ಆಗ್ತಿಲ್ಲ. ಹಂಗಂತ ಅವ್ರ ಮೇಲೆ ನನಗ್ ಪ್ರೀತಿ ಕಮ್ಮಿ ಆಗೈತೆ ಅಂತ ಏನಲ್ಲ. ಅವನ ಮೇಲೆ ಪ್ರೀತಿ ಇದೆ ಅಂತೀಯ, ಆದ್ರೂ ನನ್ ಮನ್ಸಿನಲ್ಲಿ ಇದಾನೋ ಇಲ್ವೋ ಗೊತ್ತಿಲ್ಲ ಅಂತೀಯ. ಏನ್ ನೀನ್ ಮಾತಾಡ್ತಾ ಇರೋದು? ಆದ್ರೂ ನಿನ್ ಪರಿಸ್ಥಿತಿ ನನಗ ಅರ್ಥ ಆಗತ್ತೆ. ತಾಯಿಯಾಗಿ ನಿನಗೊಂದ್ ಮಾತು ಹೇಳ್ತೀನಿ, ಅದನ್ನ ನಡ್ಸ್ಕೊಡ್ತೀಯಾ? ಆಂಟಿ, ನಾನ್ ಆಗ್ಲೇ ನಿಮ್ಗೆ ಹೇಳಿಲ್ವಾ, ನಿಮ್ಮನ್ನ ತಾಯಿ ಅಂತ ಅನ್ಕೊಂಡಿರೋದಕ್ಕೆ ಅಲ್ವಾ ನಾನು ಇಲ್ಲಿವರೆಗೂ ಬಂದಿರೋದು. ಅಲ್ಲ, ಇಷ್ಟು ವರ್ಷದಲ್ಲಿ ನಿಮ್ ಮಾತನ್ನ ಯಾವತ್ತಾದ್ರೂ ತೆಗ್ದಾಕಿವ್ನ ನಾನು? ಯಾವತ್ತೂ ತೆಗ್ದಾಕಿಲ್ಲ. ಯಾವಾಗ್ಲೂ ನನ್ ಮಾತನ್ನ ಕೇಳಿದ್ಯಾ. ಇವತ್ತು ನನ್ ಮಾತನ್ನ ಕೇಳು. ನಿನ್ಗೆ ಗುರು ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ, ಅವನು ನಿನ್ ಮನ್ಸಿನಲ್ಲಿ ಇದಾನೋ ಇಲ್ವೋ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಕಾಲಕ್ಕೆ ಬಿಟ್ಬಿಡು, ಅದೇ ಎಲ್ಲಾನು ನಿರ್ಧಾರ ಮಾಡತ್ತೆ. ನಮಗ್ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಅದನ್ನ ನಾವ್ ಹೇಗ್ ನೋಡ್ಕೋತೀವೋ ಅದನ್ನೆಲ್ಲ ಕಾಲನೇ ನೋಡ್ಕೊಳತ್ತಮ್ಮ. ಈಗ ಸದ್ಯಕ್ಕೆ ನೀನು ಖುಷಿಯಾಗಿ ಹಬ್ಬ ಮಾಡೋದ್ರ ಕಡೆ ಯೋಚನೆ ಮಾಡು. ಹಬ್ಬಗಳೇ ಸುಬ್ಬಿ ನಮ್ಮನ್ನ ಖುಷಿಯಾಗಿಡೋದು, ನಮ್ಮ ಮನಸ್ಸನ್ನ ಬೆಸೆಯೋದು. ನಮ್ಮ ಸಂಸ್ಕೃತಿ ಬಗ್ಗೆ ನಿನಗೆ ಹೇಳ್ಕೊಡ್ಬೇಕಾ? ಈಗ ಶಾಪಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಆಂಟಿ, ಅಯ್ಯೋ, ನಿನಗೆ ಗೊತ್ತಿಲ್ಲ ಸುಬ್ಬಿ, ಈ ಗಂಡಸರ ಮನ್ಸು ಹೇಗ್ ಗೊತ್ತಾ? ತಮ್ಮ ಹೆಂಡತಿರು ತಮಗೋಸ್ಕರ ಉಪವಾಸ ಇದ್ದು ವ್ರತ ಮಾಡಿ ಪೂಜೆ ಮಾಡಿ ಅಡ್ಗೆ ಮಾಡಿ ತಮ್ಗೆ ನೈವೇದ್ಯ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಓಹೋ ಸಂತೋಷದಲ್ಲೇ ತೇಲಾಡ್ಬಿಡ್ತಾರೆ. ಆ ಸಂತೋಷನ ಈ ಹಬ್ಬದ ಒಂದ್ ದಿವ್ಸನಾದ್ರೂ ನಾವು ಅವ್ರಿಗೆ ಕೊಡ್ಬೇಕಲ್ವಾ? ಅದಕ್ ಮುಂಚೆ ನಾವು ಖುಷಿ ಪಡ್ಬೇಕು. ಹೇಗ್ ಖುಷಿ ಪಡೋದು? ಶಾಪಿಂಗ್ ಮಾಡಿ ಖುಷಿ ಪಡೋದು. ನೋಡು, ಸೀರೆ ಅಂಗಡಿಗೆ ಬಂದಿದ ತಕ್ಷಣ ಯಾವ ಹೆಣ್ಮಕ್ಳಿಗೆ ಸಂತೋಷ ಆಗಲ್ಲ? ನಿನ್ ಮುಖದಲ್ಲೂ ಸ್ವಲ್ಪನೇ ನಗು ಬರ್ತಾ ಇದೆ. ಬಂತು 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 ನೋಡಿದ್ಯಾ? ಬಾ, ಖುಷಿಯಾಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ನೀವ್ ಒಳ್ಳೆ ಆಂಟಿ, ಬನ್ನಿ ಬನ್ನಿ. ಹಲೋ ಗುರು. ಹಲೋ ಆನಂದ್, ನೀನು ಹೇಳ್ದಾಗೆ ಕಾಂಟ್ರಾಕ್ಟ್ ಮೀಟಿಂಗ್ ಬಂದಿದ್ವಿ. ನಾಳೆ ಆಗಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ. ಆದ್ರೂ ಆ ಶನಾಯಿನ ಯಾಕೆ ಕರ್ಕೊಂಡು ಹೋದ್ಯೋ? ಏನ್ ಮಾಡೋದಪ್ಪ, ಪ್ರೆಸೆಂಟೇಷನ್ ರೆಡಿ ಮಾಡಿದ ಅವಳೇ ಅಲ್ವಾ, ವಿಧಿ ಇಲ್ಲೇ ಕರ್ಕೊಂಡು ಬರ್ಬೇಕಾಯ್ತು. ಸರಿ, ಆದಷ್ಟು ಬೇಗ ಮನೆಗೆ ಹೊರಟ್ಬಿಡು, ಲೇಟ್ ಮಾಡ್ಕೋಬೇಡ. ಶೋರ್ ಆನಂದ್, ಹೊರಟಿದ್ದೀನಿ. ಆನಂದ್, ಒಂದು ಗುಡ್ ನ್ಯೂಸ್ ಇದೆ. ಆ ಕಾಂಟ್ರಾಕ್ಟ್ ನಮಗೆ ಆಗೋ ಥರ ಇದೆ. ವಾವ್ ಗುರು, ದಟ್ಸ್ ಗ್ರೇಟ್. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಆನಂದ್. ಸರಿ,